ನಮಸ್ಕಾರ. ಇವತ್ತು ನಮಗೆ ಒಂದು ಆ, ಚಿಕ್ಕ ಮಾಹಿತಿ ಸಿಕ್ಕಿದೆ. ಫಲಿತಾಂಶಗಳ ಪ್ರಕಟಣೆ ಬಗ್ಗೆ. ಹೌದು. ಇದರಲ್ಲಿ ದಿನಾಂಕ ಇದೆ ಮತ್ತೆ ಒಂದು ಭವಿಷ್ಯವಾಣಿನೂ ಇದೆ ಅನ್ನಿಸ್ತು. ಹೌದು. ಗಮನಿಸಿದ್ರಾ? ಹೌದು ಹೌದು. ನೋಡಿ, ಇದರಲ್ಲಿ ಆಗಸ್ಟ್ 4 ಅಂದ್ರೆ ಬರೋ ಸೋಮವಾರ ಫಲಿತಾಂಶ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹ್ಮ್ ಇಲ್ಲಿಂದ ಶುರು ಮಾಡೋಣಲ್ವಾ? ಇದರ ವಿಶೇಷತೆ ಏನು? ನಿಜ. ಆ ದಿನಾಂಕ ಅದು ಮೊದಲನೇ ಪಾಯಿಂಟ್. ಸಾಮಾನ್ಯವಾಗಿ ಹೇಳ್ತಾರೆ ಬಿಡಿ. ಸರಿ. ಆದರೆ ಇದರ ಜೊತೆಗೆ ಈ ಬಾರಿ ಉತ್ತೀರ್ಣತೆಯ ಪ್ರಮಾಣ ಹೆಚ್ಚಿರುತ್ತದೆ ಅಂತನೂ ಒಂದು ಮಾತು ಸೇರಿಸಿದ್ದಾರೆ. ಹೌದು. ಅದೇ ನನಗೆ ಸ್ವಲ್ಪ ಕ್ಯೂರಿಯಸ್ ಆಗಿದ್ದು. ಇದೇ ನೋಡಿ ಈ ಮಾಹಿತಿಯನ್ನ ಸ್ವಲ್ಪ ಬೇರೆ ತರ ಮಾಡೋದು. ಪಾಸ್ ರೇಟ್ ಜಾಸ್ತಿ ಇರುತ್ತೆ ಅಂತ ಯಾಕೆ ಹೇಳಿರ್ಬೋದು? ಅಂದ್ರೆ ಫಲಿತಾಂಶ ಬರೋ ಮುಂಚೆ ಹೀಗೆ ಹೇಳೋದು ಏನಾದ್ರೂ ಕಾರಣ ಇದೆಯಾ? ಅದೊಳ್ಳೆ ಪ್ರಶ್ನೆ. ಬಹುಶಃ ಹೇಗೆ ಅಂದ್ರೆ ಕಾಯೋರಿಗೆ ಒಂದ್ ಸ್ವಲ್ಪ ಪಾಸಿಟಿವ್ ಫೀಲಿಂಗ್ ಕೊಡಕ್ಕಿರ್ಬೋದು. ಸರಿ. ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡ್ರೆ ಏನರ್ಥ ಮಾಡ್ಕೊಳ್ಬೋದು? ಅಂದ್ರೆ ಬೇಸಿಕ್ಲಿ ಆಗಸ್ಟ್ 4ಗೆ ರಿಸಲ್ಟ್ ಬರುತ್ತೆ. ಹೌದು. ಪಾಸ್ ಆಗೋರ ಸಂಖ್ಯೆ ಜಾಸ್ತಿ ಇರಬಹುದು ಅಂತ ಒಂದು ಸೂಚನೆ ಇದೆ. ಸೂಚನೆ ಅಷ್ಟೇ. ಮತ್ತೆ ಕೊನೆಗೆ ಒಂದು ಫ್ರೆಂಡ್ಲಿ ವಿಶ್, ಇಷ್ಟೇ ತಾನೆ? ಹೌದು, ಸಾರಾಂಶದಲ್ಲಿ ಅಷ್ಟೇ. ಆದ್ರೆ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ, ಓಕೆ, ಫಲಿತಾಂಶಕ್ಕಾಗಿ ಕಾಯ್ತಾ ಇರೋರ ಮನಸ್ಸಿನ ಮೇಲೆ ಈ ಸಣ್ಣ ಮಾಹಿತಿ ಕೂಡ ಹೇಗೆಲ್ಲಾ ಪರಿಣಾಮ ಬೀರ್ಬೋದು ಅನ್ನೋದು ಮುಖ್ಯ. ಆ ಹೆಚ್ಚಿನ ಉತ್ತೀರ್ಣತೆ ಅನ್ನೋ ಮಾತು, ಅದಕ್ಕೆ ಆಧಾರ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೌದು. ಆದ್ರೂ ಅದು ಕೆಲವರಲ್ಲಿ ಭರವಸೆ ತುಂಬಬಹುದು. ಇನ್ನು ಕೆಲವರಲ್ಲಿ ಇದೇನು ಈಗ ಹೇಳ್ತಿದ್ದಾರೆ ಅಂತ ಸಂಶಯನೂ ಹುಟ್ಟಿಸಬಹುದು. ನಿಜ ನಿಜ. ಒಂದು ಸಣ್ಣ ವಾಕ್ಯಕ್ಕೂ ಅಷ್ಟು ಶಕ್ತಿ ಇರುತ್ತಲ್ವಾ? ಖಂಡಿತವಾಗಿಯೂ. ಜನರ ನಿರೀಕ್ಷೆಗಳನ್ನ, ಭಾವನೆಗಳನ್ನ ಸುಲಭವಾಗಿ ಬದಲಾಯಿಸಬಹುದು. ಮಾಹಿತಿ ಚಿಕ್ಕದಾದ್ರೂ ಅದರ ಎಫೆಕ್ಟು ದೊಡ್ಡದಿರಬಹುದು. ಹೌದು, ನೀವು ಹೇಳಿದ್ ಸರಿ. ವಿಶೇಷವಾಗಿ ರಿಸಲ್ಟ್ಸ್ನಂಥ ಸೆನ್ಸಿಟಿವ್ ವಿಷಯಗಳಲ್ಲಿ ನಮ್ಮ ನಿರೀಕ್ಷೆಗಳು, ನಮ್ಮ ನಂಬಿಕೆಗಳು, ನಮ್ಮ ಭಾವನೆಗಳನ್ನ ಹೇಗೆಲ್ಲ ಬದಲಾಯಿಸಬಹುದು. ಹೌದು. ಇಂತಹ ಮಾಹಿತಿಯನ್ನ ನಾವು ನೋಡಿದಾಗ ಅದನ್ನ ಹೇಗೆ ತಗೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಮುಖ್ಯ ಅನ್ಸುತ್ತೆ.